ಮೊನ್ನೆ ಉಡುಪಿಗೆ ಹೋಗಿದ್ದಾಗ ನಮ್ಮ ಸಿಎಂ ಏನಂದ್ರು, ನೆಮ್ಮದಿ ಹುಡ್ಕೊಂಡು ಬಂದಿದ್ದೀನಿ ಅಂತ. ಆದ್ರೆ ಇವತ್ತು ಮತ್ತೆ ಯಡಿಯೂರಪ್ಪನವರ ನೆಮ್ಮದಿ ಹಾಳಾಗೋಯ್ತು. ಖಾತೆ ಮರು ಹಂಚಿಕೆ ಮಾಡಿದ್ದಕ್ಕೆ ವಲಸಿಗರ ಜೊತೆ ಮೂಲ ಸಚಿವರು ಖ್ಯಾತೆಯನ್ನ ತೆಗಿತಾ ಇದ್ದಾರೆ. ಪಾಪ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಫಜೀತಿ ಹೇಗಾಗಿದೆ ಗೊತ್ತಾ? ನೀವೇ ಕಣ್ಣಾರೆ ನೋಡಿದ್ರೆ ಉತ್ತಮ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾವೇನು ತಪ್ಪು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಕೇಳ್ತೀವಿ. ಅಧಿಕಾರಿ ಕೊಟ್ಟಿದ್ದಾರೆ, ಅಬಕಾರಿನಲ್ಲಿ ಮಾಡುವಂಥ ಕೆಲಸ ಏನಿದೆ? ಯಡಿಯೂರಪ್ಪ ನಮ್ಮ ಮುಖ್ಯಮಂತ್ರಿಗಳು, ಅವರದ್ದೇ ಪರಮಾಧಿಕಾರ, ಅವರ ನಿರ್ಧಾರವೇ ಅಂತಿಮ, ಅವರ ಮಾತು ಮೀರಲ್ಲ ಅಂತಿದ್ದ ಮಂತ್ರಿ ಮಹೋದಯರ ಪಾಲಿಗೆ ಯಡಿಯೂರಪ್ಪ ಇವತ್ತು ವಿಲನ್ ಆಗಿದ್ದಾರೆ. ಬೇಡ ಬೇಡ ಅಂದ್ರೂ ಕೆಲವರನ್ನ ಮಂತ್ರಿ ಮಾಡಿ ಋಣ ತೀರಿಸಿದ್ದ ಯಡಿಯೂರಪ್ಪ ಇವತ್ತು ಖಾತೆ ಅದಲು ಬದಲು ಜೊತೆ ಖಾತೆ ಹಂಚಿಕೆ ಮಾಡಿ ಮತ್ತೆ ಮೂಲ ವಲಸಿಗ ಸಚಿವರ ಮುಂದೆ ವಿಲನ್ ಆದ್ರು. ಸಿಎಂ ವಿರುದ್ಧ ಎಂಟಿಬಿ ಕೆಂಡಾಮಂಡಲ. ಕೊಟ್ಟಿದ್ದಾರೆ, ಅಬಕಾರಿನಲ್ಲಿ ಮಾಡುವಂಥ ಕೆಲಸ ಏನಿದೆ ಆ ಖಾತೆಯನ್ನು ಬೇಡ ನನಗೆ ಅಂತ ಮುಖ್ಯಮಂತ್ರಿಗಳು ಹೇಳಿ ಬಂದಿದ್ದೀನಿ ಅಷ್ಟೇ. ಮೈತ್ರಿ ಸರ್ಕಾರದಲ್ಲಿ ವಸತಿ ಸಚಿವರಾಗಿದ್ದ ಎಂಟಿಬಿ ನಾಗರಾಜ್ಗೆ ಈಗ ಯಡಿಯೂರಪ್ಪ ವಿಲನ್ ಆಗಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ವಸತಿ ಸಚಿವರಾಗಿದ್ದ ಎಂಟಿಬಿ ನಾಗರಾಜ್ಗೆ ಈಗ ಅಬಕಾರಿ ಖಾತೆ ಕೊಟ್ಟಿದ್ದಾರೆ. ಇದು ಎಂಟಿಬಿ ಪಿತ್ತ ನೆತ್ತಿಗೇರಿಸಿತು. ಸಿಟ್ಟಿನಲ್ಲೇ ಸಿಎಂ ಮನೆಗೆ ಬಂದು ಹೌಹಾರಿದ್ರು. ಬಾರಪ್ಪ ನಾಗರಾಜ್ ಬಾ. ಏನ್ ಸರ್ ನಮ್ಮನ್ನ ಹೀಗ ನಡ್ಸ್ಕೊಳ್ಳೋದು? ಯಾಕಪ್ಪ ಹೇಳ್ದಂಗೆ ಮಂತ್ರಿ ಮಾಡಿದೀನಿ. ಮಂತ್ರಿ ಮಾಡಿದ್ ಸರಿ, ನನಗೆ ಅಬಕಾರಿ ಖಾತೆ ಬೇಡ. ಅಬಕಾರಿ ಖಾತೆ ಒಳ್ಳೆ ಖಾತೆನಪ್ಪ. ನಂಗೆ ಬೇಡ, ಕೊಟ್ರೆ ವಸತಿ ಖಾತೆ ಕೊಡಿ. ಅದು ಸೋಮಣ್ಣನ್ ಕೊಟ್ಟಿದ್ದೀನಿ. ಮೈತ್ರಿ ಸರ್ಕಾರದಲ್ಲಿ ವಸತಿ ಮಂತ್ರಿ ನಾನು, ಈಗ ಎಣ್ಣೆ ಖಾತೆ ಕೊಟ್ಟಿದ್ದೀರಲ್ಲ, ನ್ಯಾಯನಾ? ಎಲ್ರಿಗೂ ಎಣ್ಣೆ ಓಡಿಸೋಕೆ ಮಂತ್ರಿ ಆಗ್ಬೇಕಾ? ಎಣ್ಣೆ ಮಿನಿಸ್ಟ್ರು ಅಂದ್ರೆ ಜನ ಛೀ ತೂ ಅಂತಾರೆ ಸರ್. 2 ತಿಂಗಳು ಸುಮ್ನಿರಪ್ಪ, ಏನಾದ್ರೂ ಮಾಡ್ತೀನಿ. 2 ತಿಂಗಳಲ್ಲ, 2 ದಿನಾನು ಸುಮ್ನಿರಲ್ಲ ಸರ್. ಕೊಟ್ರೆ ವಸತಿನೋ ಇಂಧನನೋ ಕೊಡಿ, ಇಲ್ಲ ಅಂದ್ರೆ ಮಂತ್ರಿನೂ ಬೇಡ, ಏನೂ ಬೇಡ. ಹೋಗ್ಲಿ, 1 ವಾರ ಸುಮ್ನಿರು, ಮಾತನಾಡ್ತೀನಿ. ಆಗಲ್ಲ ಸರ್, ಕೊಟ್ಟ ಮಾತು ಉಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಸರ್ಕಾರಿ ಕಾರು ವಾಪಸ್ ಕೊಡ್ತೀನಿ. ಯೋಚನೆ ಮಾಡಿ ಹೇಳಿ ಸರ್, ಬರ್ತೀನಿ. ಹೀಗೆ ಸಿಎಂ ಮೇಲೆ ಸಿಟ್ಟು ಹೊರಹಾಕಿದ ಎಂಟಿಬಿ ನಾಗರಾಜ್ ಯಡಿಯೂರಪ್ಪ ಮನೆಯಿಂದ ಹೊರಗೆ ಬಂದ್ರು. ಆಮೇಲೆ ಸಚಿವ ಆರ್ ಅಶೋಕ್ ಮನವೊಲಿಸಿದ ಮೇಲೆ ಅಬಕಾರಿ ಸಚಿವರಾಗೋಕೆ ಒಪ್ಪಿದ್ರು. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇವೆ. ಅದೇನೋ ಒಂದು ರೀತಿ ಕೂತು ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ನಾವು ಬಗೆಹರಿಸ್ಕೊಳ್ಳೋಣ ಮಾತನ್ನು ಹೇಳಿದರೆ ಅದಕ್ಕೆಲ್ಲ ನಾವು ಒಪ್ಪಿದ್ದೇವೆ. ಬೆಳಿಗ್ಗೆ ಮನವೊಲಿಕೆ ಮಾಡಿದ್ದಕ್ಕೆ ಒಪ್ಪಿದ್ದ ಎಂಟಿಬಿ ನಾಗರಾಜ್ ಸಂಜೆ ವೇಳೆಗೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಅಬಕಾರಿ ಬೇಡ ಅಂತ ಯಡಿಯೂರಪ್ಪರಿಗೆ ಕಟ್ಟಿ ತುಂಡಾದಂಗೆ ವಿಷಯ ಮುಟ್ಟಿಸಿದ್ರು. ಖಾತೆ ಕ್ಯಾತೆ 2, ಬಿಎಸ್ವೈ ಮೇಲೆ ಗೋಪಾಲಯ್ಯ ಗರಂ. ಎಂಟಿಬಿ ಬಿಟ್ರೆ ನೆಕ್ಸ್ಟ್ ಸಿಎಂ ವಿರುದ್ಧ ಸಿಟ್ಟಾಗಿದ್ದು ಅಂದ್ರೆ ಸಚಿವ ಗೋಪಾಲಯ್ಯಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಕೊಟ್ಟಿದ್ರು. ಆದ್ರಿವತ್ತು ತಮ್ಮ ಅತ್ಯಾಪ್ತ ಶಾಸಕ ಉಮೇಶ್ ಕತ್ತಿಗೆ ಗೋಪಾಲಯ್ಯನವರ ಖಾತೆನ ಕೊಟ್ಟು ಗೋಪಾಲಯ್ಯನವರಿಗೆ ತೋಟಗಾರಿಕೆ ಮತ್ತು ರೇಷ್ಮೆ ಖಾತೆ ಕೊಟ್ಟವ್ರೆ. ಇದಕ್ಕೆ ಸಿಟ್ಟಾಗಿ ಗೋಪಾಲಯ್ಯ ಖಾತೆ ತೆಗೆದ್ರು. ಮಾಧ್ಯಮಗಳ ಮುಂದೇನೂ ಬೇಸರ ವ್ಯಕ್ತಪಡಿಸಿದ್ರು. ನಮ್ಮ 4-5 ಜನಕ್ಕೆ ಈ ತರ ಇದಾಗಿದೆ. ನಾವೆಲ್ಲ ಸುಧಾಕರ್ ಅವ್ರ ಮೇಲೆ ಬೆಳಗ್ಗೆಯಿಂದ ಸೇರಿದ್ದು. ನಾವು ಮುಖ್ಯಮಂತ್ರಿಗಳ ಜೊತೆ ಕುಳಿತು ಮಾತಾಡಿ ಇದನ್ನ ನಾವೇನ್ ತಪ್ಪು ಮಾಡಿದೀವಿ ಅಂತಕ್ಕಂಥದ್ದನ್ನ ಕೇಳ್ತೇವೆ. ಸಿಎಂ ಮುಂದೆ ಸಿಟ್ಟು ಹೊರಹಾಕಿದ್ದ ಸಚಿವ ಗೋಪಾಲಯ್ಯ ಮತ್ತು ಎಂಟಿಬಿ ನಾಗರಾಜ್ ಸೀದಾ ಸಚಿವ ಸುಧಾಕರ್ ಮನೆಗೆ ಬಂದ್ರು. ಯಾಕಂದ್ರೆ ಸುಧಾಕರ್ ಖಾತೆಗೂ ಸಿಎಂ ಕೊಕ್ಕೆ ಹಾಕಿದ್ದಾರೆ. ಶ್ರೀರಾಮುಲು ಬಳಿ ಇದ್ದ ಆರೋಗ್ಯ ಖಾತೆ ಕಿತ್ಕೊಂಡು ಸುಧಾಕರ್ಗೆ ಕೊಟ್ಟಿದ್ದ ಸಿಎಂ ಇವತ್ತು ಸುಧಾಕರ್ ಹತ್ರ ಇದ್ದ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕಿತ್ಕೊಂಡು ಮಾಧುಸ್ವಾಮಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಖಾತೆಯಲ್ಲಿ ಸುಧಾಕರ್ ಕೂಡ ಪಾಲುದಾರರಾಗಿದ್ದು ಮೂವರು ಸೀಕ್ರೆಟ್ ಸಭೆ ಮಾಡಿದ್ರು. ಇನ್ನೊಂದು ಕಡೆ ಸಚಿವ ನಾರಾಯಣಗೌಡ ಕೂಡ ಬೇಸರ ಹೊರಹಾಕಿದ್ರು. ಖಾತೆ ಹಂಚಿಕೆ ವಿಷಯದಲ್ಲಿ ಬರೀ ವಲಸೆ ಶಾಸಕರಷ್ಟೇ ಅಲ್ಲ, ಮೂಲ ಬಿಜೆಪಿ ಸಚಿವರು ಪರೋಕ್ಷವಾಗಿ ಸಿಟ್ಟಾಗಿದ್ರು. ಬಸವರಾಜ ಬೊಮ್ಮಾಯಿ, ಮಾಧುಸ್ವಾಮಿ ಸೇರಿ ಹಲವರು ಮುನಿಸಿಕೊಂಡಿದ್ರು. ಅವರನ್ನೆಲ್ಲ ಸಮಾಧಾನ ಪಡಿಸಿದ್ರು. ವಲಸಿಗರನ್ನ ಸಮಾಧಾನ ಮಾಡೋಕೆ ಸಿಎಂ ಕೈಯಲ್ಲಿ ಆಗ್ಲಿಲ್ಲ. ಕೊನೆಗೆ ಸಂಪುಟ ಸಭೆ ಕರೆದ್ರು. ಆದ್ರೆ ಸಂಪುಟ ಸಭೆಗೆ ಗೋಪಾಲಯ್ಯ, ಎಂಟಿಬಿ ಸುಧಾಕರ್ ಬರಲಿಲ್ಲ. ಆಮೇಲೆ ಅಶೋಕ್ ಸಂಧಾನ ನಡೆಯಿತು. ಹೀಗೆ ಅಶೋಕ್ ಸಂಪುಟ ಸಭೆ ಮಧ್ಯೆನೇ ಹೊರಗೆ ಬಂದು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಮೂವರು ಬರಲಿಲ್ಲ. ಇಷ್ಟೆಲ್ಲ ಬಹಿರಂಗವಾಗಿ ನಡೆದ್ರು ಯಡಿಯೂರಪ್ಪನವರಾಗ್ಲಿ, ಅಶೋಕ್ ಅವರಾಗ್ಲಿ, ಬೊಮ್ಮಾಯಿ ಅವರಾಗ್ಲಿ ಖಾತೆಯನ್ನ ಇದೆ ಅಂತ ಒಪ್ಪಿಕೊಳ್ಳದೆ ತೇಪೆ ಹಚ್ಚಿದ್ರು.
ಇಲಾಖೆ ಹಂಚಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಸ್ವಲ್ಪ ಅವ್ರಿಗೆ ಅಸಮಾಧಾನ ಆಗಿತ್ತು. ಕರೆದು ಮಾತಾಡಿದ್ದೇನೆ, ಸಮಾಧಾನದಲ್ಲಿದ್ದಾರೆ, ಯಾವುದೇ ಬೇಜಾರಿಲ್ಲ. MTB ನಾಗರಾಜ್ ಅವರು, ಆಮೇಲೆ ನಾರಾಯಣ್ ಗೌಡ್ರು ಮತ್ತು ಗೋಪಾಲಯ್ಯನವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮದೇನು ಸಮಸ್ಯೆ ಇಲ್ಲ, ತಾವು ಯಾವ ವಿಶ್ವಾಸ ಇಟ್ಟು ನಮಗೆ ಖಾತೆ ಕೊಡ್ತೀರೋ ಅದರಲ್ಲಿ ನಾವು ನಿಭಾಯಿಸ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ದಾರೆ. ಅದೆಲ್ಲ ವಿಚಾರ CM ಗಮನಕ್ಕಿದೆ. ಈಗಾಗಲೇ CM ಅವರು ಬಹುತೇಕವಾಗಿ ಮಾತನಾಡಿದ್ದಾರೆ. ಇನ್ನು ಕೆಲವ್ರ ಹತ್ರ ಅವ್ರ ಹತ್ರ ಮಾತಾಡ್ತಾರೆ, ಎಲ್ಲ ಸರಿ ಹೋಗ್ತದೆ. ಖಾತೆ ಏನೇ ಇರಲಿ, ಸಿಎಂ ಯಡಿಯೂರಪ್ಪ ಕೆಲವು ಪ್ರಬಲ ಖಾತೆಗಳನ್ನ ಯಾರಿಗೂ ಕೊಟ್ಟಿಲ್ಲ. ಇಂಧನ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ. ಇದು ಕೂಡ ಮೂಲ ಮತ್ತು ವಲಸೆ ಸಚಿವರ ಪಿತ್ತ ನೆತ್ತಿಗೇರಿಸಿದೆ. ಒಟ್ನಲ್ಲಿ ಯಡಿಯೂರಪ್ಪನವರಿಗೆ ನೆಮ್ಮದಿನೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವಿಶ್ವದಲ್ಲೇ ಅತಿ ದೊಡ್ಡ ಕೊರೋನಾ ಲಸಿಕೆ ಉತ್ಪಾದನೆ ಮಾಡ್ತಿರುವಂತಹ ಪುಣೆ ಸೆರಂ ಕಂಪನಿ ಬೆಂಕಿಗೆ ಆಹುತಿಯಾಗಿದೆ. 5 ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಪ್ರಕರಣ ಈಗ ರಾಜಕೀಯ ತಿರುವು ಪಡೆಯುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಅಷ್ಟಕ್ಕೂ ಬೆಂಕಿ ಬಿದ್ದಿದ್ಯಾಕೆ, ಘಟನೆ ಹೇಗಾಯ್ತು ತೋರಿಸ್ತೀವಿ ನೋಡಿ. ಕೊರೋನಾ ಲಸಿಕೆ ಉತ್ಪಾದನಾ ಕಂಪನಿ ಅಗ್ನಿಗಾಹುತಿ. ಪುಣೆಯ ಸೆರಂ ಕಂಪನಿಯ 5 ನೌಕರರ ಸಾವು. ಕೊರೋನಾ ಲಸಿಕೆಯನ್ನ ಇಡೀ ದೇಶಕ್ಕೆ ವಿಸ್ತರಣೆ ಮಾಡ್ತಿರೋ 2 ಕಂಪನಿಗಳಲ್ಲಿ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ಕಂಪನಿ ಕೂಡ ಒಂದು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಹಾಗೂ ಆಸ್ಟ್ರಾಜೆನೆಕಾ ಸಂಸ್ಥೆ ಕೋವಿಶೀಲ್ಡ್ ಲಸಿಕೆಯನ್ನ ಇಡೀ ದೇಶಕ್ಕೆ ವಿತರಣೆ ಮಾಡ್ತಿದೆ. ಇದೇ ಕಂಪನಿಯಲ್ಲಿ ಇವತ್ತು ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಕಟ್ಟಡವೇ ಹೊತ್ತಿ ಉರಿದಿದ್ದು ಒಟ್ಟು 5 ಕಾರ್ಮಿಕರು ಸಜೀವ ದಹನವಾಗಿದ್ದಾರೆ. 6ನೇ ಮಹಡಿಯಲ್ಲಿ 5 ಕರಕಲಾದ ದೇಹ. ಸತತ 4 ಗಂಟೆ ಹೊತ್ತಿ ಉರಿದ ಲಸಿಕೆ ಕಂಪನಿ. ಮಹಾರಾಷ್ಟ್ರದ ಪುಣೆ ನಗರದ ಹೊರವಲಯದಲ್ಲಿರೋ ಸೆರಂ ಕಂಪನಿ ಇದು. ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಅಗ್ನಿ ಕಾಣಿಸಿಕೊಳ್ತು. ತಕ್ಷಣ ಕಂಪನಿಯಲ್ಲಿದ್ದ ಅಗ್ನಿಶಾಮಕ ಪಡೆ ಬೆಂಕಿ ಆರಿಸೋಕೆ ಮುಂದಾದ್ರು. ಆದ್ರೂ ಕಂಟ್ರೋಲ್ ಆಗಲಿಲ್ಲ. ಆಮೇಲೆ 15ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಬಂದು ಸಂಜೆ 6 ಗಂಟೆವರೆಗೂ ಪ್ರಾಣ ಪಣಕ್ಕಿಟ್ಟು ಬೆಂಕಿ ಆರಿಸಿದ್ರು. ಆಮೇಲೆ 5 ನೌಕರರ ಸಾವನ್ನ ಮಹಾರಾಷ್ಟ್ರ ಸರ್ಕಾರ ಮತ್ತು ಸೆರಂ ಕಂಪನಿ ಮುಖ್ಯಸ್ಥರು ಸ್ಪಷ್ಟಪಡಿಸಿದ್ರು. ವಿಜ್ಞಾನಿಗಳು ಸೇಫ್, ಲಸಿಕೆಯೂ ಸೇಫ್. ಸೆರಂ ಇನ್ಸ್ಟಿಟ್ಯೂಟ್ ಕಂಪನಿಯ ಹೊಸ ಕಟ್ಟಡದಲ್ಲಿ ವೆಲ್ಡಿಂಗ್ ಕೆಲಸ ನಡೆದಿತ್ತು. ವೆಲ್ಡಿಂಗ್ ಕಿಡಿಯಿಂದ ಬೆಂಕಿ ಹೊತ್ತಿಕೊಂಡಿದೆ ಅಂತ ಗೊತ್ತಾಗಿದೆ. ಘಟನೆಯಲ್ಲಿ ಅದೇ ಕಟ್ಟಡದ 1ರಿಂದ 3ನೇ ಮಹಡಿಯಲ್ಲಿದ್ದ ವಿಜ್ಞಾನಿಗಳು, ತಜ್ಞರು ಕೆಲಸ ನಿರ್ವಹಿಸುತ್ತಿದ್ರು. ಬೆಂಕಿ ಹೆಚ್ಚಾಗ್ತಿದ್ದಂತೆ ಎಲ್ಲರನ್ನ ರಕ್ಷಣೆ ಮಾಡಿದ್ದಾರೆ. ಘಟನೆಯಲ್ಲಿ 4ನೇ ಮಹಡಿ, 5ನೇ ಮಹಡಿಯಲ್ಲಿ ದುರಂತ ಸಂಭವಿಸಿದ್ದು 4 ಪುರುಷರು, ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಅಗ್ನಿಗೆ ಸಿಲುಕಿದ ಕಟ್ಟಡದಲ್ಲಿ ಲಸಿಕೆ ಶೇಖರಣೆ ಆಗಿರಲಿಲ್ಲ. ಹೀಗಾಗಿ ಲಸಿಕೆ ವಿತರಣೆಗೆ ಯಾವುದೇ ಸಮಸ್ಯೆ ಇಲ್ಲ. सीरम इंस्टीट्यूट में SEZ3 मांजरी जो एरिया है उसकी बिल्डिंग में आग लगी. वजह वेल्डिंग का काम वहाँ पर चालू था और वेल्डिंग के स्पार्क्स जो होते हैं, उस स्पार्क इन्फ्लेमेबल होता है, वो इमीडिएटली फायर हुआ, फायर पकड़ा उन्होंने. लेटेस्ट उसमें कि 5 कैजुअलिटीज हुई है, 5 डेथ्स हुई है. ಘಟನೆಗೆ ಅಸಲಿ ಕಾರಣ ತಿಳಿಯೋಕೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಸೆರಂ ಕಂಪನಿ ತನಿಖೆಗೆ ಆದೇಶಿಸಿದೆ. ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಘೋಷಿಸಿವೆ. ಇನ್ನು ಪ್ರಧಾನಿ ಮೋದಿ ಸೇರಿದಂತೆ ಹಲವರು ಸೆರಂ ಅಗ್ನಿ ದುರಂತಕ್ಕೆ ಮರುಕ ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಲಸಿಕೆಯಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಆತಂಕ ಜನರಲ್ಲಿದೆ. ಈ ಆತಂಕ ದೂರ ಮಾಡೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಲಸಿಕೆ ಪಡೆದು ಜಾಗೃತಿಯನ್ನ ಮೂಡಿಸಲಿದ್ದಾರೆ. ಜನವರಿ 29ರಿಂದ ಸಂಸತ್ ಕಲಾಪ ಆರಂಭ ಆಗ್ತಾ ಇದ್ದು, ಅಷ್ಟರ ಒಳಗೆ 2ನೇ ಹಂತದ ಲಸಿಕೆ ಅಭಿಯಾನ ಶುರುವಾಗಲಿದೆ. 2ನೇ ಹಂತದ ವ್ಯಾಕ್ಸಿನೇಷನ್ನ ಮೊದಲ ದಿನವೇ ಮೋದಿ ಲಸಿಕೆ ಪಡೆಯುವಂತ ಸಾಧ್ಯತೆ ಇದೆ. ಅದೇ ದಿನ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಲಸಿಕೆಯನ್ನ ಪಡ್ಕೊಳ್ತಾರೆ. ಹಂತ ಹಂತವಾಗಿ 50 ವರ್ಷ ಮೇಲ್ಪಟ್ಟಂತ ಸಂಸದರು, ಶಾಸಕರಿಗೂ ಲಸಿಕೆ ಸಿಗಲಿದೆ. ಜೊತೆಗೆ ವೈದ್ಯರು ಸೂಚಿಸುವಂತ ಅನಾರೋಗ್ಯವಂತರಿಗೂ ಕೂಡ ಲಸಿಕೆಯನ್ನ ನೀಡಲಾಗುತ್ತೆ. 50 ವರ್ಷ ಮೇಲ್ಪಟ್ಟ ಸಾಮಾನ್ಯ ಜನರು ವ್ಯಾಕ್ಸಿನೇಷನ್ ಸಿಗಬಹುದು. 4 ವರ್ಷಗಳಿಂದ ಶಶಿಕಲಾ ಆರಾಮಾಗೇ ಇದ್ರು. ಆದ್ರೆ ಇನ್ನೊಂದು ವಾರದಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಈಗ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ.
ಜೈಲಿನ ಆಸ್ಪತ್ರೆ ಆಯಿತು, ಬೌರಿಂಗ್ ಆಸ್ಪತ್ರೆ ಆಯಿತು, ಈಗ ವಿಕ್ಟೋರಿಯಾಗೆ ತಮಿಳುನಾಡಿನ ಚಿನ್ನಮ್ಮ ಶಿಫ್ಟ್ ಆಗಿದೆ. ಕೊರೋನಾ ರಿಪೋರ್ಟ್ ನೆಗೆಟಿವ್ ಇದ್ರೂ ಆರೋಗ್ಯ ಸುಧಾರಿಸ್ತಾ ಇಲ್ಲ. ಚಿನ್ನಮ್ಮನಿಗೆ ಎದುರಾದ ಉಸಿರಾಟದ ಸಮಸ್ಯೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್. ಜ್ವರ ಮತ್ತು ಕಫದ ಸಮಸ್ಯೆಯಿಂದ ಬೌರಿಂಗ್ ಆಸ್ಪತ್ರೆ ಸೇರಿದ್ದ ಶಶಿಕಲಾರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆಯಿಂದ ಚಿಕಿತ್ಸೆ ನೀಡಲಾಗ್ತಿತ್ತು. ರಾತ್ರಿ 1 ಗಂಟೆ ಸಮಯದಲ್ಲಿ ಉಸಿರಾಟದ ಸಮಸ್ಯೆ ಕಂಟ್ರೋಲ್ಗೆ ಬರದಿದ್ದಕ್ಕೆ ಐಸಿಯುಗೆ ಶಿಫ್ಟ್ ಮಾಡಿ ಆಕ್ಸಿಜನ್ ನೀಡಲಾಗಿತ್ತು. ಟ್ರಾಲಿಯಲ್ಲಿ ತಳ್ಳಿಕೊಂಡೇ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. ಜೊತೆಗೆ ನಿನ್ನೆ ಆಂಟಿಜೆನ್ ಟೆಸ್ಟ್ ಸಹ ನೆಗೆಟಿವ್ ಬಂದಿದ್ದು, ಇವತ್ತು ಗಂಟಲು ದ್ರವ ಪರೀಕ್ಷೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಈ ಮಧ್ಯೆ ಶಶಿಕಲಾರಿಗೆ ಸರಿಯಾದ ಚಿಕಿತ್ಸೆ ದೊರಕ್ತಿಲ್ಲ, ಚಿಕಿತ್ಸೆ ಉಪಕರಣಗಳಿಲ್ಲ ಎಂದು ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಶಶಿಕಲಮ್ಮನವರು ಬಂದು ಇದುವರೆಗೂ ಯಾವುದೇ ಟ್ರೀಟ್ಮೆಂಟ್ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ತುಂಬ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ನೋಡಿ ಕೂಡ ಇಂಥ ದೊಡ್ಡ ಒಂದು ಹಾಸ್ಪಿಟ್ಲ್ ಇದೆ, ಈ ಹಾಸ್ಪಿಟ್ಲಲ್ಲಿ ಬಂದು ಯಾವುದೇ ಒಂದು ಉಪಕರಣ ಇನ್ಸ್ಟ್ರೂಮೆಂಟ್ಗಳು ಯಾವುದೂ ಇಲ್ಲ, ಎಲ್ಲ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಡಾಕ್ಟ್ರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿಟಿ ಸ್ಕ್ಯಾನ್ ಇಲ್ಲ, ಯಾವುದಿಲ್ಲ. ಹೀಗಿರುವಾಗಲೇ ಇಳವರಸಿ ಮಗ ವಿವೇಕ್ ಸೇರಿದಂತೆ ಕುಟುಂಬಸ್ಥರು ಆಸ್ಪತ್ರೆ ಬಳಿ ಆಗಮಿಸಿದ್ರು. ಸಮಯ ಕಳೆದಂತೆ ಬೆಂಬಲಿಗರು ಹೆಚ್ಚಾದ ಹಿನ್ನೆಲೆ ಗೇಟ್ ಒಳಗೂ ಬಿಡದೆ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ರು. ಇದೇ ವೇಳೆ ಎಂಎಲ್ಎ ದಿನಕರನ್ ಸಹ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಬಳಿ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದರು. The doctors are looking after her well. I got from reliable sources, and don't get panic anybody. She is keeping well. Only thing, because of the infection, she needs oxygen. So why they are giving her? ಇನ್ನು ಶಶಿಕಲಾರ ಆರೋಗ್ಯ ಸುಧಾರಣೆ ಆಗದಿದ್ದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಎಂದು ಜೈಲಾಧಿಕಾರಿಗಳು ಬೌರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿಗೆ ಪತ್ರ ಬರೆದರು. ಬೌರಿಂಗ್ನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದ ಹಿನ್ನೆಲೆ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲು ಮನವಿ ಮಾಡಿದ್ರು. ಅದರಂತೆಯೇ ಶಶಿಕಲಾರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಮುಂದುವರೆಸಲಾಗಿದೆ. ವೀಲ್ ಚೇರ್ನಲ್ಲಿ ಬೌರಿಂಗ್ನಿಂದ ಹೊರಬಂದ ಶಶಿಕಲಾ ಬೆಂಬಲಿಗರತ್ತ ಕೈ ಬೀಸಿದ್ರು. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಶಶಿಕಲಾ ದಾಖಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಸಿಟಿ ಸ್ಕ್ಯಾನಿಂಗ್ ಮಾಡಲಾಗಿದ್ದು ರಿಪೋರ್ಟ್ ಬರಬೇಕಿದೆ. ಶಶಿಕಲಾ ಆರೋಗ್ಯ ಸುಧಾರಣೆ ಕಂಡು ಬಂದಿದೆ ಎನ್ನಲಾಗಿದೆ. ಈ ನಡುವೆ ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಗಂಗಾಧರ್ ವಾಗಟ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. 140 ದಿನಗಳ ಜೈಲುವಾಸ ಅನುಭವಿಸಿದ ನಟಿ ರಾಗಿಣಿಗೆ ಬೇಲ್ ಸಿಕ್ಕಿದೆ. ಆದರೂ ತುಪ್ಪದ ಹುಡುಗಿಗೆ ರಿಲೀಸ್ ಆಗೋ ಭಾಗ್ಯ ಸಿಕ್ಕಿಲ್ಲ. ನಾಳೆ ರಿಲೀಸ್ ಆದರೂ ಪಂಜರದ ಗಿಣಿಗೆ ಕಾನೂನಿನ ಕಂಡೀಷನ್ ಅಪ್ಲೈ ಆಗಲಿದೆ. ಡ್ರಗ್ ಪಂಜರದಿಂದ ಗಿಣಿ ಬಿಡುಗಡೆ. 140 ದಿನ ಆದ್ಮೇಲೆ ರಾಗಿಣಿಗೆ ಜಾಮೀನು. 2020 ಸೆಪ್ಟೆಂಬರ್ 4 ಸಿಸಿಬಿ ಪೊಲೀಸರು ಮನೆ ಶೋಧ ಮಾಡ್ತೀವಿ ಅಂತ ಹೋದ್ರು. ಆಮೇಲೆ ರಾಗಿಣಿಯನ್ನ ವಿಚಾರಣೆಗೆ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ರು. ಕೊನೆಗೆ ಡ್ರಗ್ ಕೇಸ್ನಲ್ಲಿ ರಾಗಿಣಿ ದ್ವಿವೇದಿ ಜೈಲು ಸೇರಿದ್ರು. ಬರೋಬ್ಬರಿ 140 ದಿನಗಳ ಕಾಲ ಜೈಲಿನಲ್ಲಿ ಬಂಧಿಯಾಗಿದ್ದ ಸ್ಯಾಂಡಲ್ವುಡ್ ಗಿಣಿಗೆ 140 ದಿನಗಳ ಬಳಿಕ ಇವತ್ತು ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. ಜಾಮೀನು ಸಿಕ್ಕಿದ್ರು ಇವತ್ತು ರಿಲೀಸ್ ಇಲ್ಲ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಕೇಳಿದ್ರೂ ಸಿಗ್ಲಿಲ್ಲ. ಆಮೇಲೆ ಹೈಕೋರ್ಟ್ ಮೆಟ್ಟಿಲೇರಿದ ತುಪ್ಪದ ಹುಡುಗಿಗೆ ಅಲ್ಲೂ ಬೇಲ್ ಸಿಗ್ಲಿಲ್ಲ. ಕೊನೆಗೆ 2 ಸಲ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರೂ ಜಾಮೀನು ಸಿಗ್ಲಿಲ್ಲ. ಆದ್ರೆ ಇವತ್ತು RF ನಾರಿಮನ್, ನವೀನ್ ಸಿನ್ಹಾ ಮತ್ತು KM ಜೋಸೆಫ್ ಅವರ ನೇತೃತ್ವದ ನ್ಯಾಯಪೀಠ ರಾಗಿಣಿಗೆ ಜಾಮೀನು ನೀಡಿದೆ. ಜಾಮೀನು ಆದೇಶ ಪ್ರತಿ ದೆಹಲಿಯಿಂದ ಬೆಂಗಳೂರಿಗೆ ತಲುಪಿಲ್ಲ. ಶ್ಯೂರಿಟಿ ಕಾರ್ಯನೂ ಲೇಟ್ ಆಗಿದೆ. ಜೈಲಿನ ನಿಯಮದಂತೆ ಸಂಜೆ 7 ಗಂಟೆ ಒಳಗೆ ದಾಖಲೆ ಕೈ ಸೇರಿಲ್ಲ. ಹೀಗಾಗಿ ನಾಳೆ ರಾಗಿಣಿ ರಿಲೀಸ್ ಆಗಲಿದ್ದಾರೆ. ಸಿಸಿಬಿ ಎಡವಟ್ಟುಗಳೇ ರಾಗಿಣಿಗೆ ಮೊರವಾಯ್ತಾ? ಸೆಲೆಬ್ರಿಟಿಗಳಿಗೆ ಮತ್ತು ಪ್ರಮುಖ ವ್ಯಕ್ತಿಗಳಿಗೆ ರಾಗಿಣಿ ಡ್ರಗ್ಸ್ ಪೂರೈಸುತ್ತಿದ್ರು. ರಾಗಿಣಿ ಗೆಳೆಯ ರವಿಶಂಕರ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ರಾಗಿಣಿ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವಿಸಿದ್ದು, ಅಕ್ರಮ ಹಣ ವರ್ಗಾವಣೆಯಲ್ಲೂ ರಾಗಿಣಿ ಪಾತ್ರವಿದೆ ಅಂತ ಸಿಸಿಬಿ ಕೇಸ್ ದಾಖಲಿಸಿತ್ತು. ಆದರೆ ರಾಗಿಣಿ ಮನೆಯಲ್ಲಿ ಮಾದಕ ವಸ್ತು ಸಿಕ್ಕಿಲ್ಲ. ಹಣ ವರ್ಗಾವಣೆ ಕೇಸ್ಗೆ ಸೂಕ್ತ ದಾಖಲೆಯನ್ನ ಸಿಸಿಬಿಯವರು ಕೋರ್ಟ್ಗೆ ಒದಗಿಸಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದೆ ಅಂತಾರೆ ರಾಗಿಣಿ ಪರ ವಕೀಲ ಸಾಹಿಲ್ ಮಲೇಕ್. When there is no recovery from her, the allegations are only out of alleged statement by V.K. Ravi Shankar.
That statement itself is not saying anything. In these circumstances, it was a fit case that bail be granted, and therefore the Honorable Supreme Court today granted bail to Ragini. ಡ್ರಗ್ ಕೇಸ್ನಲ್ಲಿ ಸದ್ಯಕ್ಕೆ ರಾಗಿಣಿಗೆ ಜಾಮೀನು ಸಿಕ್ಕಿದೆ, ಆದರೆ ಪ್ರಕರಣದಿಂದ ಮುಕ್ತರಾಗಿಲ್ಲ. ಸಿಸಿಬಿಯವರು ನೆಕ್ಸ್ಟ್ ವಿಚಾರಣೆಗೆ ಕರೆದಾಗಲೆಲ್ಲ ರಾಗಿಣಿ ಹಾಜರಾಗಬೇಕು. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬೇಕಾದ. ವೆಲ್ಕಮ್ ಬ್ಯಾಕ್. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯೋಗೀಶ್ ಗೌಡ ಹತ್ಯೆ ಕೇಸಲ್ಲಿ ಸಿಬಿಐ ತನಿಖೆ ಚುರುಕು ಪಡ್ಕೊಂಡಿದೆ. ಸರ್ಕಾರಿ ಅಭಿಯೋಜಕರ ವರ್ಗಾವಣೆ ಜಾಡು ಹಿಡಿದು ಈಗ ತನಿಖೆ ಆಗ್ತಾ ಇದೆ. ಇಲ್ಲಿ ಸರ್ಕಾರಿ ಅಭಿಯೋಜಕಿ ಸುಮಿತ್ರಾ ಅಂಚಟಗೇರಿ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಬಿಐ ಅಧಿಕಾರಿಗಳು. ಯೋಗೀಶ್ ಗೌಡ ಕೇಸಲ್ಲಿ ಕುಲಕರ್ಣಿಗೆ ಇವರು ಸಹಕರಿಸಿದ್ರು ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಸೊ ಈ ತರ ಆರೋಪವನ್ನ ಯಾರು ಮಾಡಿದ್ರು ಅಂತಂದ್ರೆ ಗುರುನಾಥ್ ಗೌಡ ಮಾಡಿದ್ರು. ಯೋಗೀಶ್ ಗೌಡ ಸಹೋದರ ಮೊದಲಿದ್ದ ಅಭಿಯೋಜಕರ ಸ್ಥಾನಕ್ಕೆ ಸುಮಿತ್ರಾ ಬಂದಿದ್ರು. ವಿನಯ್ ಕುಲಕರ್ಣಿಯೇ ವರ್ಗಾವಣೆ ಮಾಡಿಸಿದ್ರು ಅಂತೆಲ್ಲ ಆರೋಪಗಳನ್ನ ಮಾಡಿದ್ರು ಕುಲಕರ್ಣಿ ಆಪ್ತ ವಿಶ್ವನಾಥ್ ಸಹೋದರಿ ಸುಮಿತ್ರಾ ಅಂಚಟಗೇರಿ. ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೆ ನಿಜ, ಆದ್ರೆ ಇಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಪೊಲೀಸ್ ಕಮಿಷನರ್ ಎದುರುಗಡೆನೆ ರೌದ್ರಾವತಾರವನ್ನು ತೋರಿಸಿದ್ದಾರೆ. ಪೊಲೀಸರು ಆಕೆಗೆ ಸನ್ಮಾನ ಬೇರೆ ಮಾಡಿದ್ದಾರೆ. ಎಲ್ಲಾ ಹೆಣ್ಮಕ್ಳು ನೋಡ್ಲೇಬೇಕಾದ ಆ ಧೈರ್ಯವಂತಿಯ ಕಥೆ ನಿಮ್ಮ ಮುಂದೆ. ಪೊಲೀಸರ ಮುಂದೆನೆ ಪುಣ್ಯಾತ್ಮನಿಗೆ ಚಟೀರ್ ಪಟೀರ್ ಅಂತ ಕಪಾಳಕ್ಕೆ ಹೊಡಿತಿರೋ ಈಕೆಯ ಧೈರ್ಯ ನೋಡಿ. ಈ ಯುವತಿ ಚಿಕ್ಕ ವಯಸ್ಸಿನಿಂದಲೇ ಅಂಗವೈಫಲ್ಯಕ್ಕೆ ತುತ್ತಾಗಿದ್ರು. ಬದುಕಿನಲ್ಲಿ ಛಲ ಧೈರ್ಯವನ್ನ ಮೈಗೂಡಿಸಿಕೊಂಡಿದ್ದ ದಿಟ್ಟ ನಾರಿ. ಅದಕ್ಕೆ ಪೊಲೀಸ್ ಕಮಿಷನರ್ ಎದುರೇ ಕಪಾಳ ಮೋಕ್ಷ ಮಾಡಿದ್ರು. ಅಷ್ಟಕ್ಕೂ ಈಕೆ ಸಿಟ್ಟಿಗೆ ಕಾರಣ ನಮ್ಮ ಕುರುಡು ಸಮಾಜ. ಜನವರಿ 14ರಂದು ಮಂಗಳೂರಿನಿಂದ ದೇರಳಕಟ್ಟೆಗೆ ಖಾಸಗಿ ಬಸ್ನಲ್ಲಿ ಹೋಗುತ್ತಿದ್ದಾಗ ಈ ವಿಕೃತಕಾಮಿ ಹುಸೇನ್ ಕೂಡ ಅದೇ ಬಸ್ನಲ್ಲಿದ್ದ. ಬಸ್ನಲ್ಲೇ ಯುವತಿಯ ಮೈಕೈ ಮುಟ್ತಿದ್ದ, ಕೀಟ್ಲೆ ಮಾಡ್ತಿದ್ದ. ಯುವತಿ ಕಂಡಕ್ಟರ್ ಡ್ರೈವರ್ಗೆ ಹೇಳಿದ್ರು, ಅವರು ಹೋಗ್ಲಿ ಬಿಡಿ ಅಂದ್ರಂತೆ. ಕೊನೆಗೆ ಯುವತಿ ಅರ್ಧದಲ್ಲೇ ಇಳಿದು ಇನ್ನೊಂದು ಬಸ್ ಹತ್ತಿದ್ರು. ಈ ವಿಕೃತಕಾಮಿ ಆ ಬಸ್ಸಿಗೂ ಹತ್ತಿ ಕಿರುಕುಳ ಕೊಟ್ಟ. ಪೊಲೀಸರಿಗೆ ಹೇಳ್ತೀನಿ ಅಂದಾಗ ನನ್ನ ಫೋಟೋ ತಗೋ, ಯೂಸ್ ಆಗುತ್ತೆ ಅಂತ ದೌಲತ್ತು ಬೇರೆ ತೋರಿಸಿದ. ಕುತ್ಕೊಂಡು ಅನಿಶ್ಚಿತವಾಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರನ್ನ ಗದರಿಸಿದೆ, ವಾರ್ನ್ ಮಾಡಿದೆ, ಆದ್ರೂ ಅದು ಮಾಡ್ಲಿಲ್ಲ. ಇವರು ಬೇರೆ ಬಸ್ಸಿಂದ ಇಳಿದು ಅದೇ ಬಸ್ಸಿಗೆ ಬಂದು ಹತ್ತಿ ನನ್ನ ಹತ್ರನೇ ಬಂದು ಕುತ್ಕೊಂಡು ಪುನಃ ಸ್ಟಾರ್ಟ್ ಮಾಡಿದ್ರು. ಆಗಿನ ಅದಕ್ಕೆ ಅವರು ಮಾಸ್ಕ್ ತೆಗೆದು ಫೋಟೋಕ್ಕೆ ಪೋಸ್ ಕೊಟ್ರು, ಮತ್ತೆ ಥ್ಯಾಂಕ್ಸ್ ಹೇಳಿ ಹೋದ್ರು. ನಸೀಮಾ ಎಲ್ಲರಂತೆ ಸುಮ್ಮನಾಗ್ಲಿಲ್ಲ. ಆತನ ಫೋಟೋ ತೆಗೆದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು. ವೈರಲ್ ಆದ ಸುದ್ದಿ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕಣ್ಣಿಗೆ ಬಿತ್ತು. ತಕ್ಷಣ ಕಾಸರಗೋಡಿನ ಕೊಂಬೆಳ ನಿವಾಸಿಯಾಗಿದ್ದ ಹುಸೇನ್ ಪೊಲೀಸರ ಬಲೆಗೆ ಬಿದ್ದ. ನಸೀಮಾಳನ್ನು ಕರೆಸಿ ದೂರು ದಾಖಲಿಸಿಕೊಂಡ್ರು. ಖಾಸಗಿ ಬಸ್ ಡ್ರೈವರ್ ಕಂಡಕ್ಟರ್ಗೂ ಬಿಸಿ ಮುಟ್ಟಿಸಿದ್ರು. ತುಂಬಾ ಸ್ಟ್ರಿಕ್ಟ್ ಆಗಿ ಅವನಿಗೆ ಎಚ್ಚರಿಕೆ ಕೊಡ್ತಾಳೆ. ಆಕೆ ಕಡೆಯಿಂದ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಯನ್ನು ಹುಡುಕುವಂತ ಪ್ರಯತ್ನ ಮಾಡಿದ್ವಿ. ಹೆಣ್ಮಗಳಿಂದಾಳೆ. ಆಕೆ ಬಹಳ ಧೈರ್ಯ ಮಾಡಿ ಒಂದು ನೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು. ಯುವತಿಯ ಧೈರ್ಯಕ್ಕೆ ಮಂಗಳೂರು ಪೊಲೀಸರು ಮೆಚ್ಚುಗೆ ವ್ಯಕ್ತಪಡಿಸಿ ಸನ್ಮಾನನೂ ಮಾಡಿದ್ರು. ಖಾಸಗಿ ಬಸ್ಗಳಲ್ಲಿ ಸಿಸಿಟಿವಿ ಹಾಕುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ವಿಕೃತಕಾಮಿ ಜೈಲು ಸೇರಿದ್ದಾನೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.